ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಇವಾಗ ಜೋಡೋ ವರ್ಸಸ್ ತೋಡು ಅನ್ನೋ ಸಂಘರ್ಷ ಶುರುವಾಗಿದೆ. ಅದರಲ್ಲೂ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಚನ್ನಪಟ್ಟಣದಿಂದಾನೇ ಲೋಕಸಮರಕ್ಕೆ ರಣ ಕಹಳೆಯನ್ನ ಮುಳುಗಿಸ್ತಾರಂತೆ. ಚನ್ನಪಟ್ಟಣ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಅದರ ಹಿಂದಿನ ರೋಚಕ ಕಹಾನಿ ಇಲ್ಲಿದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಮೋದಿ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ. ತಮ್ಮ ತೆರಿಗೆಯ ಪಾಲು ನೀಡದಿದ್ರೆ ಪ್ರತ್ಯೇಕ ರಾಷ್ಟ್ರದ ಕೂಗು ಎದ್ದೇಳುತ್ತದೆ. ದೇಶ ಇಬ್ಬಾಗವಾಗಿ ಉತ್ತರ ದಕ್ಷಿಣ ರಾಜ್ಯಗಳು ಪ್ರತ್ಯೇಕವಾಗಬೇಕಾಗುತ್ತದೆ. ಎಸ್, ಇದೇ ವರ್ಷದ ಫೆಬ್ರವರಿ 1ರಂದು ಸಂಸದ ಡಿಕೆ ಸುರೇಶ್ ಆಡಿದ ಈ ಮಾತುಗಳು ಇಂದು ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿದೆ. ಲೋಕ ಅಖಾಡದಲ್ಲಿ ರಾಷ್ಟ್ರ ಪ್ರೇಮದ ಕಿಚ್ಚೆಬ್ಬಿಸಲು ಕೇಸರಿ ಪಕ್ಷ ತೊಡೆ ತಟ್ಟಿದೆ. ಲೋಕಸಮರದಲ್ಲಿ ಜೋಡೋ ವರ್ಸಸ್ ತೋಡೋ ಸಂಘರ್ಷ. ಚನ್ನಪಟ್ಟಣದಿಂದಲೇ ಬಿಜೆಪಿ ಚಾಣಕ್ಯನ ರಣಕಹಳೆ. ಹೌದು, 2024ರ ಮತ ಸಂಗ್ರಾಮಕ್ಕೆ ಅಮಿತ್ ಶಾ ಚನ್ನಪಟ್ಟಣದಿಂದಲೇ ಕಿಕ್ ಸ್ಟಾರ್ಟ್ ನೀಡಲಿದ್ದಾರೆ. ಏಪ್ರಿಲ್ 2ರಂದು ಬೆಂಗಳೂರು ಮತ್ತು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ನಡೆಸಲಿರುವ ಬಿಜೆಪಿ ಚುನಾವಣಾ ಚಾಣಕ್ಯ ಸಂಜೆ ಗೊಂಬೆಗಳ ನಾಡಿನಲ್ಲಿ ಹಲ್ಚಲ್ ಎಬ್ಬಿಸಲಿದ್ದಾರೆ. ಅಷ್ಟಕ್ಕೂ ಅಮಿತ್ ಶಾ ಬೆಂಗಳೂರು ಗ್ರಾಮಾಂತರವನ್ನೇ ಟಾರ್ಗೆಟ್ ಮಾಡೋಕ್ಕೂ ಒಂದು ರಣತಂತ್ರವಿದೆ. ಅದೇನು ಅಂದ್ರೆ ಡಿಕೆ ಸುರೇಶ್ ಆಡಿದ್ದ ದೇಶ ವಿಭಜನೆಯ ಈ ಮಾತುಗಳು. ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಡಿಕೆ ಸುರೇಶ್ ದೇಶ ವಿಭಜನೆಯ ಮಾತನ್ನೇ ಬಂಡವಾಳ ಮಾಡಿಕೊಂಡು ಕರ್ನಾಟಕದ 28 ಕ್ಷೇತ್ರಕ್ಕೂ ದೇಶ ಪ್ರೇಮದ ಕಿಚ್ಚೆಬ್ಬಿಸಲು ಬಿಜೆಪಿ ಸಜ್ಜಾಗಿದೆ. ಈ ಕಾರಣದಿಂದಲೇ ಚನ್ನಪಟ್ಟಣಕ್ಕೆ ಅಮಿತ್ ಶಾರನ್ನ ಕರೆಸಲಾಗ್ತಾ ಇದೆ. ಬಿಜೆಪಿ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕ ವಿ ಸುನಿಲ್ ಕುಮಾರ್ ಜೋಡೋ ವರ್ಸಸ್ ತೋಡೋ ಸಂಗ್ರಾಮದ ತಂತ್ರಗಾರಿಕೆ ರೂಪಿಸಿದ್ದು ವಿಜೇಂದ್ರ ಅವರ ಮನವೊಲಿಸಿ ಅಮಿತ್ ಶಾರನ್ನ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ದೇಶವನ್ನ ತುಂಡು ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ಸಿನ ಸಂಸದ ಹೇಳಿಕೆ ಕೊಟ್ಟ ನಂತರವೂ ಕೂಡ ಒಬ್ಬರೇ ಒಬ್ಬ ಕಾಂಗ್ರೆಸ್ಸಿನ ನಾಯಕರು ಅದನ್ನ ತಿರಸ್ಕರಿಸಲಿಲ್ಲ, ಅದನ್ನ ಖಂಡಿಸಲಿಲ್ಲ. ಬದಲಾಗಿ ಒಬ್ಬರಾದ ನಂತರ ಆ ವಿಭಜನೆಯ ಮಾತನ್ನ ಸಮರ್ಥಿಸ್ಕೊಳ್ತಾ ಹೋದ್ರು. ಅಂದ್ರೆ ಕಾಂಗ್ರೆಸ್ಸಿನ ಮಾನಸಿಕತೆ ಆ ಸಂಸದನ ಮುಖಾಂತರ ದೇಶ ವಿಭಜನೆ ಮಾಡುವಂತ ಮಾನಸಿಕತೆ. ಯಾರು ದೇಶವನ್ನ ತುಂಡು ಮಾಡ್ತಾರೆ ಅಂತ ಜಾಗದಿಂದ ದೇಶವನ್ನ ಒಂದು ಮಾಡ್ತೇವೆ ಅಂತೇಳಿ ಅಮಿತ್ ಶಾ ಅವರ ಪ್ರವಾಸ ಆರಂಭ ಆಗುತ್ತೆ. ಒಟ್ಟಾರೆ ಸುರೇಶ್ ಮಾತೆ ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರವಾಗಿದ್ದು, ಕೇಸರಿ ಪಕ್ಷದ ಈ ರಣತಂತ್ರಕ್ಕೆ ಡಿಕೆ ಬ್ರದರ್ಸ್ ಅದ್ಯಾವ ಪ್ರತಿತಂತ್ರ ಹೂಡಲಿದ್ದಾರೆ ಅನ್ನೋದು ಪ್ರಚಾರದ ಅಖಾಡದಲ್ಲೇ ಗೊತ್ತಾಗಲಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಮಂಡ್ಯದಲ್ಲಿ ಏನಾಗತ್ತೆ? ಸುಮಲತಾ ಮತ್ತೆ ಸ್ಪರ್ಧೆ ಮಾಡ್ತಾರಾ, ಇಲ್ಲ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರಾ? ಈ ಪ್ರಶ್ನೆಗೆ ಇವತ್ತೂ ಕೂಡ ಉತ್ತರ ಸಿಕ್ಕಲಿಲ್ಲ. ಸ್ವತಃ ಕುಮಾರಸ್ವಾಮಿ ಅವರೇ ಗೌಡ್ತಿ ಮನೆಗೆ ಹೋದ್ರೂ ಕೂಡ ಗೊಂದಲ ಮಾತ್ರ ಬಗೆಹರಿಲಿಲ್ಲ. ದೇಶ ಮತ್ತೊಂದು ಸಾರ್ವತ್ರಿಕ ಚುನಾವಣೆಗೆ ಸಜ್ಜಾಗಿದೆ. ಮತ್ತೆ ಮಂಡ್ಯ ರಣಕಡವು ಇಂಡಿಯಾದ ಗಮನ ಸೆಳೆಯುತ್ತಿದೆ. ಕಳೆದ ಲೋಕಸಮರದಲ್ಲಿ ನಿಖಿಲ್ ಸುಮಲತಾ ಮುಖಾಮುಖಿಯಾಗಿದ್ರೆ ಈ ಬಾರಿ ಮಗನ ಜಾಗದಲ್ಲಿ ಅಪ್ಪ ನಿಂತಿದ್ದಾರೆ. ಆದ್ರೆ ಮಂಡ್ಯ ಅಖಾಡದಿಂದ ಸುಮಲತಾ ಮತ್ತೆ ಸ್ಪರ್ಧೆ ಮಾಡ್ತಾರಾ, ಎಲ್ಲ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ಬೆಂಬಲ ನೀಡ್ತಾರಾ ಎಂಬ ಕುತೂಹಲಕ್ಕೆ ಮಾತ್ರ ತೆರೆಬಿದ್ದಿಲ್ಲ. ಸುಮಲತಾ ಲೋಕ ಸ್ಪರ್ಧೆ ಇನ್ನೂ ಸಸ್ಪೆನ್ಸ್. ಏಪ್ರಿಲ್ 3ರಂದೇ ಮಂಡ್ಯ ಸಂಸದೆಯ ಗುಟ್ಟು ರಟ್ಟು. ಹೌದು, ಮಂಡ್ಯ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ಮತ್ತೆ ಸ್ವಾಭಿಮಾನ ಸಂಕಷ್ಟ ಶುರುವಾಗಿದೆ. ಕಳೆದ ಬಾರಿ ನಿಖಿಲ್ಗೆ ಸೋಲಿನ ರುಚಿ ತೋರಿಸಿದ್ದ ಸುಮಾ ಈ ಬಾರಿ ಬಿಜೆಪಿ ಪಾಳೆಯ ಸೇರಿದ್ದಾರೆ. ಆದರೆ ಸ್ಪರ್ಧೆಯ ಬಗ್ಗೆ ಮಾತ್ರ ಖಚಿತ ಸುಳಿವು ನೀಡುತ್ತಿಲ್ಲ. ಈ ಕಾರಣದಿಂದಲೇ ಇಂದು ಸ್ವತಃ ಕುಮಾರಸ್ವಾಮಿಯೇ ಬೆಂಗಳೂರಿನ ಸುಮಲತಾ ಅಂಬರೀಶ್ ಮನೆಗೆ ಭೇಟಿ ನೀಡಿದ್ರು. ಹಳೆಯದ್ದು ಮರೆತು ಬಿಡಿ, ಈ ಬಾರಿ ಚುನಾವಣೆಯಲ್ಲಿ ನನ್ನ ಬೆಂಬಲಿಸಿ ಎಂದು ಮನವಿ ಮಾಡಿದ್ರು. ನಾಮಪತ್ರ ಸಲ್ಲಿಸಬೇಕಾಗಿದೆ, ಅವರ ಸಹಕಾರ ಕೊಡ್ಲಿಕ್ಕೆ ಬಂದಿದ್ದೇನೆ.
3ನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ, ಅವರ ಅಭಿಪ್ರಾಯಗಳನ್ನು ಪಡಿತಾ ಇದ್ದಾರೆ. ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು, ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಮನವಿಗೆ ಸುಮಾ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆಯೇ ಮಾತನಾಡಿದ್ದು, ಏಪ್ರಿಲ್ 3ಕ್ಕೆ ನನ್ನ ನಿರ್ಧಾರ ಎಂದು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಆರೋಗ್ಯಕರವಾದ ಒಂದು ಚರ್ಚೆ ನಡೆಯಿತು. ಹಳೆಯದನ್ನ ಅಥವಾ ಏನಾದರೂ ಬೇರೆ ಬೇರೆ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳಾಗಿತ್ತು ಒಂದು ಕಾಲದಲ್ಲಿ, ಅದನ್ನು ಈಗ ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನೋಂಥ ಮಾತನ್ನು ಹೇಳಿದ್ರು. ಪಟ್ಟು ಸಡಿಲಿಸಿದ್ರ ಗೌಡ್ತಿ ದಳಪತಿಗೆ ಬೆಂಬಲನ. ಮೊನ್ನೆಗೆ ಹೋಲಿಸಿದ್ರೆ ಗೌಡ್ತಿ ಗತ್ತಿನಲ್ಲಿ ಸ್ವಲ್ಪ ಬದಲಾವಣೆಯಾಗಿದ್ದು, ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸುವ ಪರೋಕ್ಷ ಸುಳಿವು ನೀಡಿದ್ರು. ಒಂದೊಂದು ಟೈಮಲ್ಲಿ ಸಂದರ್ಭದಲ್ಲಿ ಈ ರೀತಿ ಆಗತ್ತೆ. ಒಂದು ಹಿನ್ನಡೆ ಅಂದರೆ ಒಂದು ರೋಡಲ್ಲಿ ನಾವು ಹೋಗಬೇಕಾದ್ರೆ ಒಂದು ಹಲವಾರು ಕಡೆ ಸ್ಪೀಡ್ ಬ್ರೇಕರು ಹಂಪು ಬರುತ್ತೆ. ಆ ಗಾಡಿ ಸ್ವಲ್ಪ ಸ್ಲೋ ಆಗುತ್ತೆ, ಮೆತ್ತಗೆ ಆ ಹಂಪನ್ನು ನಾವು ದಾಟಬೇಕು, ಆಮೇಲೆ ಮತ್ತೆ ಸ್ಪೀಡಾಗಿ ಹೋಗಬೇಕು. ನಾನು ಇದನ್ನು ಅದೇ ಥರ ನೋಡ್ತಾ ಇದ್ದೀನಿ. ಏನು ಡಿಕೆ ಶಿವಕುಮಾರ್ ವಿರುದ್ಧವೂ ಸಿಡಿದ ರೆಬಲ್ ಲೇಡಿ ವಿಷದ ರಾಜಕೀಯ ಬೇಡ ಎಂದು ಟಕ್ಕರ್ ನೀಡಿದ್ರು. ಹಾಗಾದರೆ ಅಂಬರೀಷ್ ಅವರ ಕುಟುಂಬ ನಿಮ್ಗೇನು ಮಾಡಿದೆ? ನಾವೇನಾದರೂ ತಪ್ಪು ಮಾಡಿದ್ವಾ? ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ? ನಾವೇನಾದರೂ ವಿಷ ಹಾಕ್ತಿದ್ವಾ? ಇಲ್ಲ ತಾನೆ. ಸೊ ರಾಜಕಾರಣದಲ್ಲಿ ಯಾರೂ ನಾವು ಇಂಥದ್ದು ನಾವೇನೋ ತುಂಬ ಗ್ರೇಟ್ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಆ ಥರ ಬಂದಾಗ ಮಾಡಬಾರ್ದು. ಏಪ್ರಿಲ್ 3ರಂದು ಮಂಡ್ಯದ ಮಣ್ಣಿನಲ್ಲೇ ಸುಮಲತಾ ತನ್ನ ನಿರ್ಧಾರವನ್ನ ಪ್ರಕಟಿಸಲಿದ್ದು, ಅಂದು ಸುಮಾಗೆ ನಟ ದರ್ಶನ್ ಸಾಥ್ ನೀಡಲಿದ್ದಾರೆ. ಅಂದು ಗೌಡ್ತಿಯ ಘೋಷಣೆ ಯಾರಿಗೆ ಸಕ್ಕರೆಯಾಗುತ್ತೆ ಕಾದು ನೋಡಬೇಕಿದೆ. ಪೊಲಿಟಿಕಲ್